ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂಡೀಪುರ ವೈಲ್ಡ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬಂಡೀಪುರದಲ್ಲಿ ಏನೇನು ಪ್ರಾಣಿಗಳು ಕಾಣಿಸುತ್ತೆ ಎಲ್ಲನೂ ಅಮ್ಮ ನೋಡ್ಬೇಕಂತ. ಸೊ ಅವಳು ಕೂಡ ನಿಮ್ಗೆ ತೋರಿಸ್ತಾಳೆ. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ನಮ್ಮ ಮ್ಯಾಂಡೇಟ್ರಿ ಸ್ಟಾಪ್ ಬಿಡ್ದಿ ತಟ್ಟೆ ಇಡ್ಲಿ ಆಗ್ತಿತ್ತು. ಬಟ್ ಈ ಸಲ ನಮ್ಮಪ್ಪ ಯಾವುದೋ ನೋಡಿದ್ರು ರೀಲ್ಸಲ್ಲಿ, ಗೌರಿಶಂಕರ್ ಹಿಂದೂ ಮಿಲಿಟ್ರಿ ಹೋಟೆಲ್ ಶ್ರೀರಂಗಪಟ್ಟಣ. ತುಂಬ ಚೆನ್ನಾಗಿದೆ ಅಂತ ಟೇಸ್ಟ್. ನೀನು ತಿಂದಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿ ಅಪ್ಪು ಬಿಡ್ದಿಯಿಂದ ವೇಟ್ ಮಾಡಿದ್ಕು ಒಂದೊಳ್ಳೆ ಇಡ್ಲಿ ಕಾಲ್ ಸೂಪ್ ತಿನ್ನೋ ಸೂಪ್ ಎಲ್ಲ ಇದೆಯಂತೆ, ಗೊತ್ತಿಲ್ಲ. ಸೊ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ. ಇದು ಶ್ರೀರಂಗಪಟ್ಟಣ ಊರೊಳಗಡೆ ಇರೋದು. ಸೊ ಬನ್ನಿ ನೋಡೋಣ ಹೆಂಗಿದೆ. ನೋಡಿ ಫುಲ್ ಹಳೆ ಕಾಲದ್ದು. ಈಗ ಗೈಸ್ ಮಟನ್ ಚಾಪ್ಸ್ ನೋಡಿ, ಒಂದೇ ಪೀಸ್ ಎಷ್ಟು ದೊಡ್ಡದಾಗಿದೆ. ಇದು ಕೈಮಾ, ಸರ್ ಫೇವ್ರೆಟ್ ಕೈಮಾ ಒಂದೇ. ನನಗೆ ಕೈಮಾ ಅಂದ್ರೇ ಇಷ್ಟ ಇಲ್ಲ, ಬಟ್ ಇಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತೆ. ಮನೇಲಿ ಮಾಡಿದ್ರೆ ನೀನು ಎಷ್ಟು ಉಂಡೆ ತಿಂತಂಗೆ ಕೇಳಿ? 8 ಒನ್ ಟೈಮ್ಗೆ. ನಾನು ಮಟನ್ ಚಾಪ್ಸ್, ಇಡ್ಲಿ, ಕೈಮಾ ತಿನ್ನೋಣ. ಇದು ತಿನ್ಬಿಟ್ಟು ಟೇಸ್ಟ್ ಹೇಳು. ಅದ್ರ ಜೊತೆ ತಿನ್ನು ಕೈಮಾ. ಗೈಸ್ ನಲ್ಲಿ ಮೂಳೆ ನೋಡಿ, ಯಮಿ ಯಮಿ. ಮಲ್ಲೂ ಬಂಕ ಬೆಡ್ ಇದೆ ಗೈಸ್. ನಾರ್ಮಲ್ ಬೆಡ್ ಐತೆ, ಬಂಕ ಬೆಡ್ ಕೊಟ್ಟಿದೆ. ಆ್ಯಂಡ್ ನೋಡಿ ನನ್ನ ರೂಮಲ್ಲಿ ನನ್ನ ಫೇವ್ರೆಟ್ ಆ್ಯನಿಮಲ್ಲೇ ಇದೆ. ಚೆನ್ನಾಗಿದೆ ಗೈಸ್. ಎಸ್ ಮಮ್ಮಿ ಬಂದಿತ್ತು. ಸೊ ಗೈಸ್ ನಾವು ಬಂದಿರೋದು ಕಂಟ್ರಿ ಕ್ಲಬ್ ಬಂಡೀಪುರ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ರಿಯಲಾಗಂತೂ ನೋಡೋಕ್ಕೆ ಎಲ್ಲೂ ಕಾಣಿಸಿಲ್ಲ. ಬಟ್ ದಿಸ್ ಇಸ್ ಲೈಕ್ ಫಾರೆಸ್ಟಿಂದ ತುಂಬ ಒಳಗಡೆಗೂ ಇಲ್ಲ, ಬೇಗನೆ ಸಿಕ್ಬಿಡುತ್ತೆ. ಅದಕ್ಕೆ ನಮ್ಗೆ ಯಾವುದು ಜಾಸ್ತಿ ಆ್ಯನಿಮಲ್ಸ್ ಕಾಣಿಸಿಲ್ಲ. ಬಟ್ ಸಫಾರಿಗೆ ಹೋಗಬೇಕು, ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಫಾರಿಗೆ. ಆ್ಯಂಡ್ ಇವಾಗ ಹೋಗಿ ಊಟ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಸಖತ್ತಾಯಿತು. ಏನು ರೆಸ್ಟ್ ಮಾಡ್ತಿದ್ದಾನೆ. ಆ್ಯಂಡ್ ಇವಾಗ ಹೋಗಿ ಊಟ ಮಾಡ್ಕೊಂಡು ಸಿಗೋಣ ಗೈಸ್. ಸ್ವಿಮ್ಮಿಂಗ್ ಇದೆ, ಬಟ್ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸ್ವಿಮ್ ಮಾಡೋಕ್ಕೆ. ಮಾಡ್ತೀಯಪ್ಪ ನೀನು ಸ್ವಿಮ್? ಚೆನ್ನಾಗೈತೆ ಗೈಸ್ ಸ್ವಿಮ್ಮಿಂಗ್ ಪೂಲ್ ನೋಡೋಕ್ಕೆ, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಇಲ್ಲೂ ಡೀರೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ನೋಡೋಣ, ಲಕ್ಕಿದ್ರೆ ಕಾಣಿಸುತ್ತೆ. ಸುಮ್ಮನೆ ಈ ಟ್ರಿಪ್ ಬಂದಿರೋದು, ಯಾಕಂದರೆ ನನಗಂತೂ ಕಾಲೇಜ್ ಇಲ್ಲ. 1 ಮಂತ್ ನೋ ಕಾಲೇಜ್, ನಥಿಂಗ್. ಆರಾಮಾಗಿ ಮನೇಲಿದ್ದೀನಿ. ನಿಮಗೂ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಆಮೇಲೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನನ್ನ ಸೆಮ್ ಎಕ್ಸಾಮ್ ಮುಗೀತು. ಸೊ ಐ ಹ್ಯಾವ್ 1 ಮಂತ್ ಆಫ್ ಹಾಲಿಡೇ. ಇಲ್ಲಿ ನೋಡಿ ನಮ್ಮ ರೆಸಾರ್ಟ್ ಒಳಗಡೆನೆ ಡೇಸ್ ಇದೆ, ಎಷ್ಟು ಕ್ಯೂಟಾಗಿದೆ. ಇವಾಗ ಲಂಚ್ ಮಾಡೋಣ ಅಂತ ಬಂದ್ವಿ. ಬಫೆಟ್ ಇದೆ. ಗೈಸ್ ದಿಸ್ ಇಸ್ ಮೈ ಪ್ಲೇಟ್. ಚಿಕನ್ ರೀಫಿಲ್ ಮಾಡ್ತಾರಂತೆ. ಸೊ ಗೈಸ್ ಇದು ಪೂಲ್ ಏರಿಯಾ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಲಂಚ್ ಮಾಡಿದ್ದಾಯಿತು, ಚೆನ್ನಾಗಿತ್ತು ಲಂಚ್ ಎಲ್ಲ. ಆ್ಯಂಡ್ ಸೊ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಸೊ ನೈಟ್ ಬಿಚ್ಚು ಚೆನ್ನಾಗಿಲ್ಲ ಇತ್ತು. ಸೊ ನೈಟು ಡಿನ್ನರು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇದೆ. ಸೊ ಲಂಚ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ವೆಜ್ ಇದೆ, ನಾನ್ ವೆಜ್. ನಾವು ರೀಸೆಂಟಾಗಿ ಕಂಟ್ರಿ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ತೊಗೊಂಡ್ವಿ. ಸೊ ಅದು ಲೈಫ್ ಟೈಮ್ ಮೆಂಬರ್ಶಿಪ್ ಆಗಿರುತ್ತೆ. 4 ಮೆಂಬರ್ಸ್ಗೂ ನಮಗೆ VIP ಕಾರ್ಡ್ ಅಂತ ಕೊಡ್ತಾರೆ. ಅದರಲ್ಲಿ ನಮಗೇನು ಇಲ್ಲಿ ಬಂದಾಗ ನಾವು ಎಲ್ಲೆಲ್ಲಿ ಕಂಟ್ರಿ ಕ್ಲಬ್ ಇದೆ
ಅಲ್ಲೆಲ್ಲ ಇಯರ್ಲಿ ಪ್ಯಾಕೇಜಸ್ ನಮ್ಗೆ ಸಿಗುತ್ತೆ. ಅದೆಲ್ಲ ನಮಗೆ ರೂಮ್ಸ್ ಫ್ರೀ ಸಿಗುತ್ತೆ. ಫುಡ್ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ರೂಮ್ಸ್ ಎಲ್ಲನೂ ತುಂಬ ನೀಟಾಗಿ ಹೈಜಿನಿಕ್ ಆಗಿದೆ. ಫ್ರೀ ರೂಮ್ಸ್ ಫ್ರೀ ರೂಮ್ಸು. ಸೊ ಆ ಪ್ಯಾಕೇಜಿಂದ ಮೆಂಬರ್ಶಿಪ್ ಆಗಿರೋದ್ರಿಂದ ನಮಗೆ ಹೋಟೆಲ್ ಎಲ್ಲೆಲ್ಲಿದೆ, ಇದು ಹೈದ್ರಾಬಾದಲ್ಲಿದೆ, ಪುಣೆ ಮತ್ತು ಇದು ತುಂಬ ತುಂಬ ಎಲ್ಲ ಕಡೆ ಸ್ಪೀಚ್ ಥರ ಮಾತಾಡ್ತಾರೆ ಗೈಸ್. ಏನಾದರೂ ಮಾತಾಡೋಕ್ಕೆ ಹೇಳ್ಬಿಟ್ರೆ ಪಾಲಿಟಿಕ್ಸ್ ಅದೇ ರೀತಿ ಬರುತ್ತೆ. ನಾರ್ಮಲ್ ಆಗಿ ಮಾತಾಡ್ತಾರಲ್ಲ, ಅವ್ರಿಗೆ ನಾರ್ಮಲ್ ಆಗಿ ಮಾತಾಡೋಕ್ಕೆ ಬರಲ್ಲ. ಏನೋ ಭಾಷಣ ಕೊಟ್ಟಂಗೆ ಕೊಡ್ತಾರೆ, ನಾರ್ಮಲ್ ಆಗಿ ಮಾತಾಡೋಣ ಅಂದಿರ. ಕ್ಯಾಶುಯಲ್ ಟಾಕ್ಸ್ ಎಲ್ಲ ಇವ್ರಿಗೆ ಬರಲ್ಲ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಫ್ರೀ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಟೋಟಲಿ ನಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ. 4 ಮೆಂಬರ್ಸ್ಗೂ ಸೊ ಹೆಂಗೋ ಎಲ್ಲರಿಗೂ ರಜಾ ಇತ್ತು. ಸೊ ಅದಕ್ಕೆ ಇನ್ನೇನು ಮಾಡ್ತಾ ಇದ್ವಿ. ಸೊ ಹೆಂಗಿದ್ರು ಇಯರ್ಲಿ ಪ್ಯಾಕೇಜ್ ಬೇರೆ ಇದೆ, ಅದು ವರ್ಷದಲ್ಲಿ ಎಂಡ್ ಆಗುತ್ತೆ, ನಾವು ಕಂಪ್ಲೀಟ್ ಮಾಡಲೇಬೇಕು. ಸೊ ಆದರೆ ಜಾಸ್ತಿ ದಿವಸ ಇರೋಕ್ಕಾಗಲ್ಲ, ಒನ್ ಡೇಗೆ ಅಂತ ಮಾತ್ರ ಅಂದ್ಕೊಂಡು ಅಷ್ಟೇ ಗೈಸಿ. ಕಾಡಲ್ಲಿ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಸೊ ಇಲ್ಲಿ ಡೀರೆಲ್ಲನೂ ಹತ್ರನೇ ಬರುತ್ತೆ. ಸೊ ಬೆಳಗ್ಗೆ ಸಫಾರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. 5 o'clock ಎದ್ದೇಳಬೇಕು, ಸಫಾರಿಗೆ ಹೋಗೋಕ್ಕೆ. ಅಡ್ವೆಂಚರಸ್ ಅನ್ಬೋದು. ಒಂಥರ ಚೆನ್ನಾಗಿದೆ. ಫುಲ್ ಜಂಗಲಲ್ಲಿ ಒಂದು ರೆಸಾರ್ಟ್ ಮಾಡಿದ್ದಾರೆ ಕಂಟ್ರಿ ಕ್ಲಬ್ ಅವರು. ಎಲ್ಲ ನೀಟಾಗಿ ವೆಲ್ ಮೇಂಟೈನ್, ಹೈಜೆನಿಕ್ ಮೇಂಟೈನ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಸರಿ ಗೈಸ್, ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗೋಣ. ನಾನು ಗೈಸ್ ಇಲ್ಲಿ ನೋಡಿ, ನಾನು ಬಂಕ ಬೆಡ್ ಮೇಲೆ ಆರ್ಡ್ರ್ ಮಾಡಿದ್ವಿ ಸ್ನ್ಯಾಕ್ಸ್ ಟೈಮ್. ಹಾಕೈದು ಎಷ್ಟೋ ವರ್ಷ ಆದ್ಮೇಲೆ ಫೇರ ಮಾಡ್ತಾ ಇದ್ದೀರಿ. ನೀನು ಎಷ್ಟು ದಿನ ಆಗಿತ್ತು ಆಡಿ? ಜಾಸ್ತಿ ದಿನ ಆಗ್ಬಿಟ್ಟಿತ್ತು. ಇವನು ಜೋಡ್ಸೋಕೆ ಕೂಡ ಬರ್ತಾ ಇಲ್ಲ ಗೈಸ್. ಹಿಂಗಿರ್ಬೇಕು ಹತ್ರ. ಬ್ಲ್ಯಾಕ್ ಜಾಸ್ತಿ ಐತೆ. ಎಲ್ಲಿ ಕರೆಕ್ಟ್ ಆಗೈತೆ? ಇಲ್ಲಿ ಬಂದರೆ ನೆಟ್ವರ್ಕ್ ಬರುತ್ತೆ ಗೈಸ್ ಸ್ವಲ್ಪ, ಅದಕ್ಕೆ ಹಂಗೆ ಆಟ ಆಡ್ಕೊಂಡು ನೆಟ್ವರ್ಕ್ ಅಟ್ಲೀಸ್ಟ್ ಬರುತ್ತೆ ಅಂತ ಬಂದ್ವಿ. 10, 20, 30, 40, 50, 55, 60. ನಾನೇ ವಿನ್ನರ್ ನಡಿ. 20, 30, 40, 50, 60. ಹೇ ಇಲ್ಲಿರೋದಂತ ಎತ್ಕೊಂಡಿದ್ಯಾ? ಮೋಸ ಗೈಸಿ, ನನ್ನ ಮಗ ಮೋಸ. ನಾನೇ ವಿನ್ನರ್. ನಾವಿರೋದು ಜಂಗಲ್ ಸ್ಟುಡಿಯೋಸಲ್ಲಿ. ಇಲ್ಲಿದೆ ಅಲ್ಲಿ ವಾಲ್ ಮೇಲೆ ಇದೆ, ಇಲ್ಲಿ ರಿಯಲ್ ಆಗಿ ಇದೆ, ನನ್ನ ಮುಂದೆನೇ ಇದೆ. ಕ್ಯಾಮ್ರಾ ಹಿಂದೆ ಇದೆ. ಬಾ. ದಿನ ಟೈಮ್ ಕ್ಯಾರೆಟ್ ಹಲ್ವಾ. ಸೊ ಗೈಸ್ ಇವಾಗ ಟೈಮ್ ಬಂದು 5:30. ನಾವು ಸಫಾರಿಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಇದೆಲ್ಲ ಹೆಂಗೆ ಓಡಾಡ್ತಿದೆ ಡಿಯೋಸ್ ಎಲ್ಲ. ಎಷ್ಟಿದೆ ನೋಡಿ ಈಗ. ಎಷ್ಟು ಚೆನ್ನಾಗಿದೆ, ಎಲ್ಲ ಓಡಾಡ್ಕೊಂಡಿದೆ. ಸ್ಟ್ಯಾಚು ಹೋಗ್ಬಿಟ್ಟಿದೆ. ಇವಾಗ ಟಿಕೆಟ್ ತಗೊಂಡಿದ್ದಾಯಿತು ಆಲ್ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಕ್ಯಾಂಪರ್ ಕೇಳಿದ್ದು, ಕ್ಯಾಂಪರ್ ಇಸ್ ನಾಟ್ ಅವೈಲಬಲ್. ಸೊ ಬಸ್ಸೇ ತೊಗೊಂಡಿದ್ದೀವಿ. ಗೈಸ್ ಇವಾಗ ಸಫಾರಿ ಮುಗಿಸ್ಕೊಂಬಂದು ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಗೈಸ್ ಈ ರೆಸಾರ್ಟ್ ಲೈಕ್ ಮಿನಿ ಝೂ ಥರ ಇದೆ. ಆಲ್ಮೋಸ್ಟ್ ಎಲ್ಲ ಅನಿಮಲ್ಸು ಇದೆ ಇಲ್ಲಿ. ಸರಿ ಅಲ್ಲಿ ಆಮೇಲೆ ಡೀರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ನಮ್ಮ ಇಡೀ ಸಫಾರಿಯಲ್ಲಿ ನಾವು ನೋಡಿದ್ದು ಜಸ್ಟ್ ಪಿಕಾಕ್ಸ್, ಆಮೇಲೆ ಡೀರ್, ಆಮೇಲೆ ಒಂದು ಎಲಿಫೆಂಟ್ ಏನೋ ಅಷ್ಟೇ ಗೈಸ್. ಇವಾಗ ಹೋಗಿ ರೆಡಿ ಆಗಬೇಕು ಗೈಸ್. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಬಟ್ ದೇವಸ್ಥಾನಕ್ಕೆ ಹೋಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್
ದೇವಸ್ಥಾನಕ್ಕಂತ ಬರ್ತೀವಿ. ಆ್ಯಂಡ್ ಇವಾಗ ಮೈಸೂರಿಗೆ ಹೋಗಿ ಲಂಚ್ ಮಾಡ್ಕೊಂಡು ಅಲ್ಲೆಲ್ಲಾದರೂ ಹೋಗೋದು. ಆ್ಯಂಡ್ ಬಿಸಿಲಿಲ್ಲ ಗೈಸ್, ಸಖತ್ ಕ್ಲೌಡಿ ಆಗಿದೆ. ಬೆಳಗ್ಗೆನೂ ಮಳೆ ಬಿತ್ತು, ಇವಾಗೂ ಬೀಳೋ ಥರ ಇದೆ. ಚೆನ್ನಾಗಿತ್ತು ಸ್ಟೇ. ಆಲ್ಮೋಸ್ಟ್ ನಮ್ಮ ರೆಸಾರ್ಟಲ್ಲೇ ಇಟ್ ವಾಸ್ ಲೈಕ್ ಮಿನಿ ಜಂಗಲ್. ಸೊ ಎಲ್ಲ ಚೆನ್ನಾಗಿ, ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವೆಲ್ಲೋದ್ರೂ ಸ್ವಿಮ್ ಮಾಡಲ್ಲ, ಮನೇಲೂ ಸ್ವಿಮ್ ಮಾಡಲ್ಲ, ಇಲ್ಲೂ ಸ್ವಿಮ್ ಮಾಡಲ್ಲ, ಸುಮ್ಮನೆ. ಸೊ ಅದೇ ರೆಸ್ಟೋರೆಂಟ್. ಆ್ಯಂಡ್ ಇದು ಇಲ್ಲಿ ನಥಿಂಗ್, ಸುಮ್ಮನೆ ಸಿಟ್ ಔಟ್ ಏರಿಯಾ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಅವರ್ ಅಪ್ಕಮಿಂಗ್ ವ್ಲಾಗ್ಸ್.